ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ಲೀನ್ ಚಿಟ್ ಕೊಟ್ಟರೆ ಇಡಿಯವರು ಮತ್ತೆ ಗವರ್ನರ್ಗೆ ಯಾಕೆ ಬರೀತಾರೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿ? ನೋಡಿ, ಸಿ ಬಿ ಐ ಅವರು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚಾರ್ಜ್ ತೆಗೊಳ್ಳುವಂಥ 2 ದಿವಸ ಮುಂಚೆ ಈ ಚಾರ್ಜ್ ಶೀಟನ್ನು ಇವತ್ತು ಆ ಒಂದು ನೋಟಿಸ್ ಜಾರಿ ಮಾಡಿ ಚಾರ್ಜ್ ಶೀಟ್ಗೆ ಪರ್ಮಿಷನ್ ಕೇಳ್ತಾರೆ. ಅಲ್ಲಿಯ ತನಕ 1.5 ವರ್ಷ ಏನು ಸುದ್ದಿಲ್ಲ. ಯಾಕೆಂತ ಹೇಳಿದರೆ ಬಹುತೇಕ ಅವರ ಆಲೋಚನೆಯಲ್ಲಿ ಇವರು ಮಂತ್ರಿ ಸ್ಥಾನಕ್ಕೆ ಬರ್ಬೋದು ಎಂಬ ಉದ್ದೇಶನೂ ಕೂಡ ಇರ್ಬೋದು, ಇಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ಸತ್ಯ ಅಂತ ಹೇಳಿಕ್ಕಾಗ್ತದಾ? ಅಲ್ಲಲ್ಲ, ನೀವೇನಂದ್ರಿ ಈಗ ಕ್ಲೀನ್ ಚಿಟ್ ಕೊಟ್ರೆ ಏನು, ನೀವು ಯು ನೋ ದ ಲೀಗಲ್ ಥಿಂಗ್. ಕ್ಲೀನ್ ಚಿಟ್ ಅಂತಂದ್ರೆ ಈಗೇನು ಆರೋಪ ಮುಕ್ತ ಅಂತ ಹೇಳಿ ಆರೋಪ ಮುಕ್ತ ಆದಾಗ ವೇರ್ ಇಸ್ ದ ಕ್ವಶನ್ ಆಫ್ ಟೇಕಿಂಗ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್? ನೋಡಿ, ಒಂದು ಸಂಸ್ಥೆ ಯಾವ ಸಂಸ್ಥೆ ತನಿಖೆ ನಡೆಸ್ತಾ ಇತ್ತ ಆ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಿದೆ. ಅಲ್ಲ, ಕ್ಲೀನ್ ಚಿಟ್ ಕೊಟ್ಟೋದು ಯಾವಾಗ? ಆರೋಪ ಮುಕ್ತ ಆಗಬೇಕು. ಆರೋಪ ಮುಕ್ತ ಆಗಿಲ್ಲ ಇನ್ನು. ಚಾರ್ಜ್ ಶೀಟ್ ಅಲ್ಲ, ನಾನು ಹೇಳ್ದು ಕೇಳಿ, ಕರೆಕ್ಟ್ ಹೇಳ್ದು ಕೇಳಿ. ಯಾವ ಒಂದು ತನಿಖೆಯನ್ನು ಆ ಒಂದು ವಿಚಾರವನ್ನು ತನಿಖಾ ಸಂಸ್ಥೆ ಇವತ್ತು ಹಮ್ಮಿಕೊಂಡಿದೆಯಾ ಆ ತನಿಖಾ ಸಂಸ್ಥೆ ಇವತ್ತು ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ನಮ್ಮ SIT ಅವ್ರಿಗೆ ಮಾಡಿದ್ರಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾರೆ CBI. ಅಲ್ಲಲ್ಲ, ಹೇಳಿ ಕೇಳಿ, ವೆಯ್ಟ್ ಹೇಳ್ತಾರೆ, ನಾ ಬರ್ತಾನೆ ಅಲ್ಲಿಗೆ. ಇಲ್ಲಿ ಏನು ಇವತ್ತು ಸ್ಟೇಟಲ್ಲೇ ಇವತ್ತು ಅವ್ರು ತನಿಖೆ ಆಯ್ತಾ ಆ ತನಿಖಾ ಸಂಸ್ಥೆ ಅವ್ರಿಗೆ ಕ್ಲೀನ್ ಚಿಟ್ಟಲ್ಲಿ ಕೊಟ್ಟಿದೆ. ಅವರು ಬೇಲಲ್ಲಿ ಇವತ್ತು ಬಂದಿದ್ದಾರೆ, ಬರುವಂಥ ದುಡ್ಡೆಲ್ಲ ಕೂಡ ಬಂದಿದೆ. ಈಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದರೆ CBIನವರು ನೋಟಿಸ್ ಕೊಟ್ಟು CBIನವರು ತನಿಖೆಯನ್ನು ಕೂಡ ಮುಗಿಲಿಲ್ಲ. ಎಷ್ಟು ಈ ದೇಶದಲ್ಲಿ ಎಷ್ಟು ಕಡೆ BJPಯಲ್ಲಿ ಕೂಡ ಇವತ್ತು CBI ಮತ್ತು ಇನ್ನಿತರ ಕೇಸ್ ಇರುವವರು ಯಾವ್ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಯಾವ ಸ್ಥಾನದಲ್ಲಿ ಇಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಕೂಡ ಇಲ್ವಾ? 100 ಎಷ್ಟು ಜನ ಇದ್ದಾರೆ ಲೆಕ್ಕ ತಗೊಳ್ಳಿ ನೀವು. ಯಾಕೆಂತ ಹೇಳಿ ನಾನು ಹೇಳ್ದು ಕೇಳಿ, ಅಲ್ಲಲ್ಲ ಹೇಳ್ದು ಕೇಳಿ, ಇಲ್ಲಿಯ ತನಿಖಾ ಸಂಸ್ಥೆಯವರು ಅದಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಇಲ್ಲಿ ತನಿಖೆಯನ್ನು ಮಾಡಿದಾರ, ಅವರು ಅದಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಬೇಲಲ್ಲಿ ಬಂದಿದ್ದಾರೆ. ಈಗ CBI ಅವರು ಬಹುಶಃ 3 ದಿವಸ ಮುಂಚೆ, ನಾವು ಕೆಲವು ದಿನ ಹಿಂದೆ ಆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. CBI ನೋಟಿಸ್ ಜಾರಿ ಮಾಡಿದ ತಕ್ಷಣವೇ ಅವನು ಆರೋಪಿ ಅಂತ ಅವರು ತಪ್ಪಿಸ್ತಾರಂತ ಎಲ್ಲಿಯೂ ಕೂಡ ಆಗೋದಿಲ್ಲ. CBI ನೋಟಿಸ್ ಕೊಟ್ಟವರು, CBI ಕೇಸ್ ಇರುವವರು, ತನಿಖೆ ಸಂಸ್ಥೆಯಲ್ಲಿ ಆಯಿತು. ಅದೇ ನಾನು ಹೇಳಿ ಕೇಳಿ, ಅಷ್ಟು ಮಾಡಿದಂತ ಹೇಳಿದ ತಕ್ಷಣ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದಂತೇಳಿ ಕಾನೂನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಯಾಕೆಂತೇಳಿ ಇಡೀ BJPಯಲ್ಲಿ ಇಡೀ ದೇಶದಲ್ಲಿ ನೀವು ತಗೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅವ್ರು ಮುಂಚೆ ಮಮತಾ ಬ್ಯಾನರ್ಜಿ ಪಾರ್ಟಿಯಲ್ಲಿದ್ದಾಗ ಇದೇ BJP ಮುಖಂಡರು ಹೋಗಿ ಅವರ ಮೇಲೆ ಏನು ಹೇಳಿದ್ದಾರೆ, ಮತ್ತು ಇವತ್ತು ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಆಸಾಮ್ನವ್ರ ಮುಖ್ಯಮಂತ್ರಿ ಮಲೆ ಎಷ್ಟಿದೆ ನೀವು ತಗೊಳ್ಳಿ. ಯಾಕೆ ಅವರ ಮೇಲೆ ಇಲ್ಲ? ಯಾಕೆ ಎಷ್ಟು ನಮ್ಮ ನಾಗೇಂದ್ರ ಅವರಿಗೆ ಬಂದಾಗ ಮಾತ್ರ ಇದು ಬರ್ತದೆ, ಸಬ್ಜೆಕ್ಟ್ ಬರ್ತದೆ, ಬೇರೆಯವ್ರಿಗೆ ಯಾಕೆ ಯಾರಿಗೆ ಕೊಡಿದನ್ನು ಮಾತಾಡೋದಿಲ್ಲ? ಏನಾದರೂ CBI ಅವರು ಇವತ್ತು ಪ್ರಾಸಿಕ್ಯೂಷನ್ ಕೇಳಿ ಗವರ್ನರ್ ಅವರು ಇವತ್ತು ತನಿಖೆಗೆ ಅವಕಾಶ ಕೊಟ್ಟು ನಾಳೆ ಅವರು ಆರೋಪಿ ಅಂತ ಹೇಳಿ ಅವರು ಸಾಕ್ಷಿ ಸಮೇತವಾಗಿ ಇವತ್ತು ತಪ್ಪಿಸ್ತ ಅಂತ ಹೇಳಿದ್ದಾರೆ, ಅವಾಗ ಖಂಡಿತ ಅವರು ಕೈ ಬಿಡ್ತಾರೆ. ಪಕ್ಷ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಚಾರ್ಜ್ ಶೀಟ್ ತಯಾರಾಗಿದೆ, ಚಾರ್ಜ್ ಶೀಟ್ಗೆ ಫೈಲ್ ಮಾಡೋಕ್ಕೆ ಮುಂಚೆ ನಿಮ್ಮ ಸ್ಯಾಂಕ್ಷನ್ ಬೇಕಾಗುತ್ತೆ. ಗವರ್ನರ್ ಕೇಳ್ತಾರೆ. ಗವರ್ನರ್ ಕೊಟ್ಟಾಗ ಆ ಇದರಲ್ಲಿ ಅವರು ಏನು ನಮ್ಮ ತಪ್ಪಿಸ್ತಂತಲ್ಲಿ ಗುರುಪಡಿಸಿದಾಗ ಅದಕ್ಕೆ ಅವಕಾಶ ಇದೆ. ಆಗ ಬೇರೆಯವ್ರಿಗಿಲ್ವಾ? ನೀವು ಬೇರೆಯವ್ರು ತಗೊಳ್ಳಿ ಅಲ್ಲ, ಎಷ್ಟು ಜನ ಇದ್ದಾರೆ ಅಂತ CBI ಎನ್ಕ್ವೈರಿ ಮಾಡಿಕೊಂಡು ಇದು ಮಾಡಿಕೊಂಡು ಇದೇ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ ಅವರ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ? ಅದಕ್ಕಾಗಿ ನಾಗೇಂದ್ರ ಹೇಳೋದು, ನಾನು ಎಷ್ಟು ಕಮ್ಯುನಿಟಿಗೆ ಸೇರಿದ ನಂತರ ಇವರು ಈ ರೀತಿ ಮಾಡ್ತಾರೆ ನನ್ನನ್ನು, ಬೇರೆ ಯಾರಿಗೆ ಇವರು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅದನ್ನು ಹೇಳಿ ಅಲ್ಲ. ಹೊರಗಡೆ ಎಷ್ಟು ಕೂಡ ಮಾತಾಡ್ಬೋದಲ್ಲ ಹೋಗಿ. ಅಧಿವೇಶನವನ್ನು 10 ದಿವಸ ಅಧಿವೇಶನವನ್ನು ಇವತ್ತು ಹಾಳು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ. ಯಾಕೆ ಅಧಿವೇಶನ ಇರುವುದೇ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವರ ಕಷ್ಟಗಳನ್ನು ಚರ್ಚೆ ಮಾಡಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಹಿಡಲಿಕ್ಕೆ ಬೇಕಾಗುವ ಅಧಿವೇಶನ. ಅದನ್ನು 10 ದಿವಸ ಹಾಳು ಮಾಡಿ ಇವರಿಗೇನು ಸಿಗ್ತದೆ?
ಬರಲಿ, ಪಬ್ಲಿಕಲ್ಲಿ ಎಷ್ಟು ಬೇಕಾದ್ರೂ ಚರ್ಚೆ ಮಾಡಲಿ, ಆ ಕಡೆ ಈ ಕಡೆ ಚರ್ಚೆ ಮಾಡಲಿ, ಮಾತಾಡಲಿ, ಕಾನೂನು ಇದೆ, ವಿಚಾರ ತಗೊಳ್ಳಿ, ಅಥವಾ ಗವರ್ನರ್ ಹತ್ರ ಹೋಗಿ ಹೇಳಿ ನೀವು ಕೊಟ್ಟದ್ದು ಸರಿ ಇಲ್ಲ, ಪ್ರತಿ ಸ್ವೀಕಾರ ಅಂತ ಮಾಡಿಕೊಂಡು. ವಾಲ್ಮೀಕಿ ನಿಗಮದಲ್ಲಿ ಈಗ ಹಣ ಏನು ದುರುಪಯೋಗ ಆಗಿತ್ತು, 600 ಅಕೌಂಟ್ಗಳಿಗೆ ಹೋಗಿತ್ತು. 600 ಅಕೌಂಟಿಂದ ಎಲ್ಲವೂ ನೀವು ಹೇಳಿದ್ರಿ 99.5% ವಾಪಸ್ ಬಂದಿದೆ ಅಂತ. ಸರ್, ಹಾಗಾದ್ರೆ 600 ಅಕೌಂಟಿಗೆ ನಿಗಮದ ಹಣ ಹೋಗ್ತದೆ ಅಂತ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೇ ಇರ್ತದೆ. ಅದನ್ನೇ ಹೇಳಿದಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ, ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಈಗ ತಗೊಂಡಿದ್ದಾರೆ, ಕ್ರಮ ತಗೊಂಡಿದ್ದಾರೆ, ಸರಿ. ಹಾಗಾದ್ರೆ ಮಿನಿಸ್ಟರ್ ಆದವರು ಅದನ್ನು ಗಮನ ಹರಿಸಿಲ್ಲ, ಅದು ಅನ್ಫಿಟ್ ಅಂತ. ಅದಕ್ಕೆಲ್ಲ ಫಸ್ಟ್ ರಾಜೀನಾಮೆ ಕೊಟ್ಟದ್ದು. ಫಸ್ಟ್ ಗಮನಕ್ಕೆ ಬಂದ ತಕ್ಷಣ ಈ ರೀತಿ ಆಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ರು ಕೂಡ ನಾನು ಹೊಣೆ ಹೊತ್ತುಕೊಂಡು ಅವ್ರು ರಾಜೀನಾಮೆ ಕೊಡಲಿಲ್ವ 2 ದಿವಸದಲ್ಲಿ? 2 ವರ್ಷ ಸರ್ಕಾರ ಒಬ್ಬ ಮಂತ್ರಿ ಆಗಿದ್ದುಕೊಂಡು ಅವರು ಅಧಿಕಾರಿಗಳು ಮಾಡಿದ ತಪ್ಪಿಗೆ 2 ವರ್ಷ ಸರ್ಕಾರದ ಹೊರಗೆ ನಿಲ್ಲಿಲ್ವಾ? ಯಾವಾಗ ಇವತ್ತು ತನಿಖೆ ನಡೆದ ಸಂಸ್ಥೆ ಇತ್ತು, ಆ ತನಿಖೆಯವರಿಗೆ ಕ್ಲೀನ್ ಚಿಟ್ ಕೊಟ್ಟ ನಂತರ ಇವತ್ತು ಕಾನೂನು ವ್ಯಾಪ್ತಿ ನೋಡಿಕೊಂಡು ಇವರು ಕೊಟ್ಟದ್ದು. ಈಗ ಒಂದೇ ಬರೀ CBI ಇವತ್ತು ನೋಟಿಸ್ ಕೊಟ್ಟಿದೆ, CBI ತನಿಖೆ ನಡೆಸ್ತಿದೆ, ಅದಕ್ಕೆ ನೀವು ತೆಕ್ಕೊಳ್ಬಾರ್ದು ಅಂತ ಹೇಳಿದರೆ ಅದು ತನಿಖೆ ನಡೆಸಿ ಅವ್ರು ಚಾರ್ಜ್ ಶೀಟ್ ಹಾಕೋಕ್ಕಿಂತ ಮುಂಚೆ ಅವ್ರು ಪರ್ಮಿಷನ್ ಕೇಳಿರೋದು. ಅದೇ ಇನ್ನು ಆರೋಪ ಮುಕ್ತ ಅಂತ ಹೇಗೆ ಹೇಳ್ತೀನಿ ನೀವು? ಆರೋಪ ಆಯಿತು, ಆರೋಪ ನಾನು ಕೇಳುವಂಥದ್ದು, ಆರೋಪ ಇದ್ದವರು ಕೂಡ ಇವತ್ತು ಎಷ್ಟು ಜನ ಮಂತ್ರಿ ಆಗಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ? ನಾಗೇಂದ್ರನಿಗೆ ಮಾತ್ರ ಯಾಕೆ? ಕಾನೂನಲ್ಲಿ ಅವಕಾಶ ಎಲ್ಲ ಇದ್ದಿದೆ, ಗವರ್ನರ್ ಯಾಕೆ ಒತ್ತು ಕೊಡಬೇಕು? ನೀವು ಹೇಳಿ ಗವರ್ನರ್ ಹತ್ರ ಏನು. CBI ತನಿಖೆಯಲ್ಲಿ ಈಗ ನೆಕ್ಸ್ಟ್ ಈಗ ಚಾರ್ಜ್ ಶೀಟ್ ಹಾಕಿದ ನಂತರ ಒಂದು ವೇಳೆ ಅವರು ತಪ್ಪಿತಸ್ಥ ಅಂತ ಪ್ರೂವ್ ಆದರೆ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದು, ಮತ್ತೆ ಅವರು ರಾಜೀನಾಮೆ ಕೊಡೋದು, ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಗೆ ಮುಜುಗರ ಅಂತ ಅನ್ಸೋದಿಲ್ಲ? ಅಲ್ಲ, ಮುಜುಗರ ಅವ್ರಿಗೆ ಹೆದರಿಕೊಂಡು ಅವರು ಮಾಡ್ತಾರೆ, ಮುಜುಗರ ಮಾಡಿ ನಿರ್ದೋಷ ತಪ್ಪೇ ಇಲ್ಲದವನನ್ನು ಒಂದು ಇನ್ನೋಸೆಂಟನ್ನು ಯಾಕೆ ಬಲಿಪರಿಸಿ ಮಾಡಬೇಕು? ಅವನು ಆ ಟೈಮಲ್ಲಿ ಕೊಡಲಿಲ್ವಾ 2 ವರ್ಷ? ನೀವು ಬೇರೆಯವರಿಗೆಲ್ಲ ಒಂದು ಕಾನೂನು, ನಾಗೇಂದ್ರನಿಗೆ ಇನ್ನೊಂದು ಕಾನೂನು, ನಿಮ್ಮ ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗ್ಬೋದಾ? CBI ಇರ್ಬೋದು, ಏನು ಬೇಕಿರ್ಬೋದು. ಅವ್ನು ಇನ್ನೊಂದು ಪಕ್ಷದಲ್ಲಿ CBI ಇದ್ದವ್ ನೀವು ಕರ್ಕೊಂಬಂದು ಇಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀರಿ, ಅವನ ಜನ ಉಂಟಂತ ಹೇಳಿಕೊಂಡು ಅವನಿಗೆ 2 ದಿವಸದಲ್ಲಿ ಕೇಸ್ ಕ್ಲೋಸ್ ಮಾಡ್ತೀರಿ, ಅದೆಲ್ಲ ನಡೀತದ? ಅದು ಹೊರಗಡೆ ಮಾಡಿಯಪ್ಪ, ರಾಜ್ಯಕ್ಕೆ ಏನು ಬೇಕು? ಅಧಿವೇಶನ ಯಾಕೆ ನೀವು ಮಾಡಬೇಕು?